ಕಾರ್ಯನಿರತ ಪತ್ರಕರ್ತರ ಸಂಘದ 2ನೇ ವಾರ್ಷಿಕೋತ್ಸವ ಧೋನಿ ಸಂಘ 2ನೇ ವರ್ಷದ ಕಾರ್ಯಕ್ರಮದ ಕೇಂದ್ರ ಬಿಂದುವಾದಂತಹ ಸಂತೋಷ್ ಹೆಗಡೆ ಅವರೇ, ವೇದಿಕೆಯಲ್ಲಿ ಆಸೀನರಿರುವಂತಹ ಎಲ್ಲ ಹೋರಾಟಗಾರರೇ, ಆಗಮಿಸಿರುವಂತಹ ಎಲ್ಲ ಆಹ್ವಾನಿತರೇ, ಒಬ್ಬ ಹೆಣ್ಣು ಮಗಳು, ತಾಯಿ ಮತ್ತು ಮಗಳು ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಪರದೆಯನ್ನು ಕಟ್ಟಿ ಜೀವನವನ್ನು ಮಾಡ್ತಿದ್ರು. ತಮ್ಮ ಲೇಖನಿಯ ಮುಖಾಂತರ ಪತ್ರಿಕೆಯಲ್ಲಿ ಪ್ರಕಟವಾದ ನಂತರ ಕೆಲವೊಂದು ಸಂಘಟನೆಗಳು ಜವಾಬ್ದಾರಿತವಾದಂತಹ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಕೊಟ್ಟಾಗ ಜಿಲ್ಲಾಧಿಕಾರಿಗಳ ಖುದ್ದು ಆ ನಗರಕ್ಕೆ ಹೋಗಿ ಆ ಹೆಣ್ಣು ತಾಯಿ ಮತ್ತು ಮಗಳ ಯೋಗಕ್ಷೇಮವನ್ನು ವಿಚಾರಿಸಿ ಸಂಬಂಧಪಟ್ಟಂತ ಇಲಾಖೆಯ ಜವಾಬ್ದಾರಿಯನ್ನು ಕೊಟ್ಟು ಆ ಹೆಣ್ಣು ಮಗಳಿಗೆ ವಿದ್ಯಾಭ್ಯಾಸಕ್ಕೆ ಜಾಗವನ್ನು ಕೊಟ್ಟು ಆ ತಾಯಿಗೆ ಜವಾಬ್ದಾರಿತವಾದಂತಹ ಜಿಲ್ಲಾ ಪಂಚಾಯಿತಿಯ ಅಧಿಕಾರಿಯಿಂದ ಮನೆಯನ್ನು ಕೊಡಿಸಿ ಸಮೃದ್ಧವಾದಂತಹ ಜೀವನವನ್ನು ಮಾಡಲಿಕ್ಕೆ ಕಾರಣಪುರುಷರಾದಂಥ ನಮ್ಮ ಪತ್ರಿಕಾ ಸ್ನೇಹಿತರಿಗೆ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತಾ, ಅದೇ ರೀತಿ ನಮ್ಮ ಎಲ್ಲ ಪತ್ರಿಕಾ ಮಿತ್ರರು ಕೂಡ ಅದೇ ರೀತಿ ಮುಂದುವರಿಲಿ ಅನ್ನೋ ಭಾವನೆಯನ್ನು ಹೇಳ್ತಾ, ಭ್ರಷ್ಟಾಚಾರ ಅನ್ನೋದು ಎಲ್ಲರೂ ಕೂಡ ಬಾಯಲ್ಲಿ ಹೇಳ್ತೇವೆ. ಯಾರು ಹೇಳಿದ್ರು ಯಾರು ಬಿಟ್ಟರು ನಾವು ಭ್ರಷ್ಟಾಚಾರ ಆಗಬಾರ್ದು ಅನ್ನೋ ಭಾವನೆ ನಾವಿಟ್ಕೊಳ್ಬೇಕಿವೇನ. ಇನ್ನೊಬ್ಬನು ಭ್ರಷ್ಟ ಅಂದ್ರೆ ಆ ಕೈ ಆ 5 ಬೆಳ್ಳಲ್ಲಿ 1 ಬೆಳ್ಳು ನಮಗೂ ನೋಡಿಸ್ತದೆ. ನಾವು ಭ್ರಷ್ಟ ಇಲ್ಲದೆ ಹೋದ್ರೆ ಮುಕ್ತ ಸಮಾಜ ಆಗ್ಲಿಕ್ಕೆ ನಾವೆಲ್ಲರೂ ಕೂಡ ಕಾರಣಕರ್ತರ ಆಗ್ತೇವೆ ಅನ್ನೋ ಮಾತನ್ನು ಹೇಳ್ತಾ, ಯಾವತ್ತೂ ಕೂಡ ಸಮಾಜದಲ್ಲಿ ನಾವು ನಾನೇ ಅನ್ನೋ ಭಾವನೆಯನ್ನು ಬಿಟ್ಟು ನಾವು ಅನ್ನೋ ಭಾವನೆಯನ್ನ ಇರಬೇಕು. ಉದಾಹರಣೆಗೆ ಹೂ ಮತ್ತು ದಾರ, ನಾ ಮುಂದು ಅಂದ್ರೆ ದಾರ ಮತ್ತು ಹೂ ಎರಡೂ ಕೂಡ ಒಂದೇ. ದೇವರ ಗುಡಿಯಲ್ಲಿ ಇಷ್ಟು ಚಂದನೋ ನಮ್ಮ ಹೆಣ್ಣು ಮಗಳ ತಲೆಯಲ್ಲಿದ್ದವೂ ಚಂದನೆ, ಆದರೆ ದಾರನೂ ಮುಖ್ಯನೇ, ಹೂನು ಮುಖ್ಯನೇ. ಅಂದ್ರೆ ನಾನು ಅಲ್ಲ, ನಾವು ಇದ್ರೆ ಮಾತ್ರ ಅನ್ನೋ ಭಾವನೆ ಇರಬೇಕು ಅಂತ ಹೇಳ್ತಾ, ನಾವೆಲ್ಲ ಕೂಡ ಒಟ್ಟಾಗಿ ಮಾನವನ ದೃಷ್ಟಿಯಲ್ಲಿ ಮಾನವೀಯತೆಯನ್ನು ಬೆಳೆಸ್ಕೊಳ್ಬೇಕು ಅನ್ನೋ ಮಾತನ್ನು ಹೇಳ್ತಾ, ಮನುಷ್ಯರು ಎಲ್ಲರೂ ಕೂಡ ಅನ್ನ ತಿನ್ನುವಂತ ಸಂದರ್ಭದಲ್ಲಾದರೂ ಕೂಡ ಅನ್ನ ಬೆಳೆಯುವಂತ ರೈತರನ್ನು ದಯಮಾಡಿ ಜ್ಞಾಪಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ.